ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಯಾರ್ಯಾರು ಸರ್ಕಾರದಿಂದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಇದ್ದಿರೋ ಅವರೆಲ್ಲರೂ ಕೂಡ ನೋಡಲೇಬೇಕಾದಂತಹ ವಿಚಾರ ಇದು. ಕಾರಣ ಈಗಾಗಲೇ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ಅದು ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು, ಗೃಹ ಜ್ಯೋತಿಯ ಫಲಾನುಭವಿಗಳು, ನೀವೆಲ್ಲರೂ ಕೂಡ ಈ ವಿಚಾರವನ್ನ ಗಮನದಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ಹಾಗಾದ್ರೆ ಏನು ಸರ್ಕಾರ ಏನ್ ಮಾಡೋದಕ್ಕೆ ಹೊರಟಿದೆ? ಸರ್ಕಾರ ಈಗ ಯಾಕೆ ಈ ರೀತಿ ಮಾಡ್ತಾ ಇದೆ? ಇದರಿಂದ ಯಾರ್ಯಾರು ಈ ಫಲಾನುಭವಿಗಳಿಂದ ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆ ಇದೆ? ಯಾರ್ಯಾರಿಗೆ ಸಿಗತ್ತೆ, ಯಾರ್ಯಾರಿಗೆ ಈ ಒಂದು ಯೋಜನೆಗಳ ಫಲ ಸಿಗೋದಿಲ್ಲ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡದ ಇನ್ಸ್ಟಾಗ್ರಾಮ್ ಹಾಗೆಯೇ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಯಶಸ್ವಿಯಾಗಿ ಜಾರಿಗೊಳಿಸಿದೆ. ಅದರಲ್ಲಿ ಪ್ರಮುಖವಾಗಿ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಯುವ ನಿಧಿ, ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆ. ಈ 5 ಯೋಜನೆಗಳು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಹೆಸರನ್ನ ಕೊಟ್ಟಿದ್ದು ಮಾತ್ರ ಅಲ್ಲ, ಇಡೀ ಒಂದು ಕರ್ನಾಟಕದ ಜನ ಕೂಡ ಎಸ್ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ, ಈ ಮೂಲಕ ನುಡಿದಂತೆ ನಡೆದಿದ್ದಾರೆ ಅಂತ ಹೇಳುವಂತಹ ರೀತಿಯಲ್ಲಿ ಸರ್ಕಾರ ನಡ್ಕೊಂಡಿತ್ತು. ಕೆಲವು ಸಂದರ್ಭಗಳಲ್ಲಿ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ತಾಂತ್ರಿಕ ಕಾರಣಗಳಿಂದಾಗಿ ಅನೇಕ ಬಾರಿ ಸಿಕ್ಕಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಒಂದಷ್ಟು ಹೋರಾಟಗಳು ನಡೆದಿದ್ದು ಇದೆ, ವಿಪಕ್ಷಗಳು ಆರೋಪವನ್ನ ಮಾಡಿದ್ದು ಇದೆ. ಆದರೆ ಅದನ್ನ ಹೊರತುಪಡಿಸಿದ್ರೆ 3 ವರ್ಷಗಳಲ್ಲಿ ನಿರಂತರವಾಗಿ ಗೃಹಲಕ್ಷ್ಮಿ ಹಣ ಅನೇಕರಿಗೆ ಸಂದಿದೆ. ಈಗಾಗಲೇ ಸರ್ಕಾರ ಈ ವಿಚಾರವನ್ನ ಗಮನದಲ್ಲಿ ಇಟ್ಟುಕೊಂಡು ಹೇಳ್ತಾನೆ ಇತ್ತು, ಸಕ್ಸಸ್ ಆಗಿದ್ದೀವಿ ನಾವು ಅಂತ ಹೇಳಿ ಪ್ರತಿ ಬಾರಿ ಕೂಡ ಈ ವಿಚಾರವನ್ನ ಪ್ರಚಾರ ಮಾಡ್ಕೊಳ್ತಾ ಇತ್ತು. ಆದ್ರೆ ಇದೀಗ ಒಂದು ದೊಡ್ಡ ಶಾಕ್ ಅನ್ನೇ ಸರ್ಕಾರ ಕೊಡ್ತಾ ಇದೆ. ಅದು ಗೃಹಲಕ್ಷ್ಮಿ ಹಾಗೆಯೇ ಗೃಹ ಜ್ಯೋತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸಿಎಂ ಆಗೋದಕ್ಕಿಂತ ಮುಂಚಿನಿಂದಲೂ ಕೂಡ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ರು, ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿಯ ವಿಚಾರದಲ್ಲಿ ಪರಿಷ್ಕರಣೆ ಮಾಡಬೇಕಾಗತ್ತೆ, ಕಾರಣ ಇದರಲ್ಲಿ ಅಕ್ರಮ ಫಲಾನುಭವಿಗಳು ಇದ್ದಾರೆ ಅನ್ನುವಂತಹ ವಿಚಾರವನ್ನ ಈಗ ನೇರವಾಗಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯನ್ನು ನೀವು ಪಡಿಬೇಕು ಅಂತ ಹೇಳಿದ್ರೆ, ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳು ನೀವು ಆಗಬೇಕು ಅಂತ ಅನ್ನೋದಾದ್ರೆ ನೀವು ಮತ್ತೊಮ್ಮೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಅಂತ ಹೇಳಿ. ಕಾರಣ ಇದರಲ್ಲಿ ಅಕ್ರಮ ಫಲಾನುಭವಿಗಳು ಗೃಹಲಕ್ಷ್ಮಿಯ ಯೋಜನೆಯಲ್ಲೇ ಆಲ್ಮೋಸ್ಟ್ 100 ಕೋಟಿಗಿಂತಲೂ ಹೆಚ್ಚು ಅಕ್ರಮವಾಗಿ ಹಣ ಸಂದಿದೆ. ಕೆಲವು ಯಜಮಾನಿ ಇದ್ದು ಆ ಹಿಂದೆ ಅದರ ಫಲಾನುಭವಿಗಳಾಗಿದ್ದು ಆನಂತರ ಅವರು ಮೃತಪಟ್ಟು ನಂತರ ಇತರರು ಅದರ ಫಲವನ್ನ ಪಡ್ಕೊಳ್ತಾ ಇದ್ರು ಅನ್ನೋದು ಒಂದ್ ಕಡೆ ಆದ್ರೆ, ಒಂದೇ ಮನೆಯಲ್ಲಿ 2-3 ಯಜಮಾನಿಯರು ಈ ಒಂದು ಹಣವನ್ನ ಪಡ್ಕೊಳ್ತಾ ಇದ್ರು ಅನ್ನುವಂಥದ್ದು. ಒಂದು ಮನೆಗೆ ಒಬ್ಬ ಯಜಮಾನಿ, ಅವರಿಗೆ ಮಾತ್ರ 2,000 ರೂಪಾಯಿ ತಿಂಗಳಿಗೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಇದರಲ್ಲೂ ಕೂಡ ಅಕ್ರಮ ಆಗಿದೆ. ಕೆಲವು ಕಡೆಗಳಲ್ಲಿ ಮೊಬೈಲ್ ಸಂಖ್ಯೆ ಯಾರದ್ದೋ ಇದೆ, ಯಾರಿಗೂ ಹಣ ಸಂದಾಯ ಆಗ್ತಾ ಇದೆ ಅನ್ನೋದು ಕೂಡ ಸರ್ಕಾರದ ಗಮನಕ್ಕೆ ಬಂದಿತ್ತು. ಇನ್ನು ಗೃಹ ಜ್ಯೋತಿಯ ವಿಚಾರಕ್ಕೆ ಅಂತ ನಾವು ನೋಡೋದಾದ್ರೆ, ಗೃಹ ಜ್ಯೋತಿಯ ಹೆಸರಿನಲ್ಲಿ ಅನೇಕ ಅಕ್ರಮವಾಗಿ ಫಲಾನುಭವಿಗಳು ಇದ್ರು. ಹೇಗೆ ಅಂತ ನೋಡಿದ್ರೆ, ಕೆಲವರು ಒಂದೇ ಮನೆಯಲ್ಲಿ ಇದ್ದುಕೊಂಡು ಅದರಲ್ಲಿ ಅಂದ್ರೆ ಒಬ್ಬ ಯಜಮಾನ 5-6 ಮನೆಗಳಿತ್ತೆ, ಎಲ್ಲದಕ್ಕೂ ಕೂಡ ಇದರ ಒಂದು ಫ್ರೀ ವಿದ್ಯುತ್ತನ್ನು ಪಡೆದುಕೊಳ್ತಾ ಇದ್ರು. ಅದರ ಜೊತೆಗೇನೆ ಒಬ್ಬ ಮನೆಯ ಯಜಮಾನ ತಾನು ಕಮರ್ಷಿಯಲ್ ಕಟ್ಟಡಗಳನ್ನು ಕಟ್ಕೊಂಡು ಅದಕ್ಕೂ ಕೂಡ ಇದರ ಲಾಭವನ್ನ ಪಡಿತಾ ಇದ್ರು. ಹಾಗಾಗಿ ನಮ್ಮ ಉದ್ದೇಶ ಇದ್ದಿದ್ದು ಕೇವಲ ಮನೆಗಳಿಗೆ ಮಾತ್ರ 200 ಯೂನಿಟ್ ವಿದ್ಯುತ್ತನ್ನು ಕೊಡೋದು ಅಂತ ಹೇಳಿ. ಆ ಕಾರಣಕ್ಕಾಗಿ ಈಗ ಮತ್ತೆ ನಾವು ಪರಿಷ್ಕರಣೆಯನ್ನ ಮಾಡ್ತೀವಿ. ಈಗಾಗಲೇ ಸಾಕಷ್ಟು ಫಲಾನುಭವಿಗಳು ಇದ್ದಾರೆ, ಆದರೆ ಈಗ ಫಲಾನುಭವಿಗಳಿಗೆ ಸರ್ಕಾರ ಈ ರೀತಿಯ ಶಾಕ್ ಅನ್ನ ಕೊಟ್ಟಿರೋದು ಸಾಕಷ್ಟು ಕಡೆಗಳಿಂದ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ವಿಪಕ್ಷಗಳು ಈ ವಿಚಾರವನ್ನೇ ದೊಡ್ಡದು ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ಮುಂದೇನು ಅನ್ನುವ ಪ್ರಶ್ನೆ ಇರಬಹುದು. ಖಂಡಿತವಾಗ್ಲೂ ಯಾರು ಅರ್ಹ ಫಲಾನುಭವಿಗಳು ಆಗಿದ್ದಾರೋ ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಅನ್ನೋದನ್ನ ಸರ್ಕಾರ, ಡಿ.ಕೆ. ಶಿವಕುಮಾರ್ ಆದಿಯಾಗಿ ಗ್ಯಾರಂಟಿ ಅನುಷ್ಠಾನದ ಸಮಿತಿಯ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ದಾರೆ. ಒಂದು 6 ತಿಂಗಳ ಹಿಂದೆ ನಮಗೆ ಈ ಡಿ.ಬಿ.ಟಿ ನಮಗೆ ನಮ್ಮ ಕೆಲಸ ಏನು, ಅಥಾರಿಟಿ ಕೆಲಸ ಏನು, ಈ ಅರ್ಹ ಫಲಾನುಭವಿಗಳಿಗೆ ಇದು ಸಿಗಬೇಕು, ಈ ಯಾರೂ ಕೊಡೋದ್ರಿಂದ ವಂಚಿತರಾಗಬಾರ್ದು ಮತ್ತು ಇದರಲ್ಲಿ ನ್ಯೂನತೆ ಆಗಬಾರ್ದು ಅನ್ನೋದು ನಮ್ಮ ಮೂಲ ಉದ್ದೇಶ. ಅದರಲ್ಲಿ ನಮಗೆ ಗೃಹಲಕ್ಷ್ಮಿ ಬಗ್ಗೆ ಭಾಳ ಸಂತೋಷ. 1.25 crore ಪೀಪಲ್ ಹ್ಯಾವ್ ಕಮ್ ಅಂಡರ್ ದಿಸ್, ಇದರ ಅಡಿಯಲ್ಲಿ ಬರ್ತಾರೆ. ಇದಕ್ಕೆ ತಗಲ್ತಕ್ಕಂಥ ಹಣ ಕೂಡ ಅತಿ ಹೆಚ್ಚು. ಮನೆಯ ಯಜಮಾನಿಗೆ ನೇರವಾಗಿ 2,000 ರೂಪಾಯಿ ಹೋಗ್ತಾಯಿತ್ತು. ಆದರೆ ನಮಗೆ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಮೊದಲಾಗೆ ಗೊತ್ತಾಗಿದ್ದು,
ಈ ಹಣ ಹೋಗ್ತಾ ಇರೋದರಲ್ಲಿ ನ್ಯೂನತೆ ಏನಾಗಿದೆ ಅಂತ ಹೇಳಿದ್ರೆ, ಈ ಸಾವು ನಮ್ಮ ಕೈಲಿಲ್ಲ. ದಿವಸನೂ ಸಾಯ್ತಾ ಇರ್ತಾರೆ, ತಿಂಗಳಲ್ಲೂ ಸಾಯ್ತಾ ಇರ್ತಾರೆ, ತಿಂಗಳಿಗಿಷ್ಟು ಅಂತ ಬರುತ್ತೆ. ಆದರೆ ಆ ಮಾಹಿತಿ ತಪ್ಪಿತ್ತು, ಆ ಮಾಹಿತಿ ಬಗ್ಗೆ ಅರಿವು ಇರಲಿಲ್ಲ, ಅದ್ರ ಬಗ್ಗೆ ಗಮನವೂ ಕೂಡ ಹರಿಸಿರಲಿಲ್ಲ. ಅದು ತಪ್ಪಾಗಿದೆ, ನಾನು ಕೂಡ ಒಪ್ಕೊಳ್ತೇನೆ. ಆದರೆ ಗೊತ್ತಾದ ಮೇಲೆ ಅದನ್ನು ಪರಿಷ್ಕರಣೆ ಮಾಡಬೇಕಾದ್ದು ಧರ್ಮ ಮತ್ತು ನಮ್ಮ ಕಾರ್ಯ. ಆ ವಿಷಯದಲ್ಲಿ ನಮಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಫಸ್ಟ್ ಇನ್ಸ್ಟೆನ್ಸು ಭಾಳ ನೋವಿನ ಸಂಗತಿ ಅಂತ ಹೇಳಿದ್ರೆ 77,000 ಜನ ಸತ್ತಂಥವ್ರಿಗೆ ದುಡ್ಡು ಹೋಗಿದೆ ಅಂತಕ್ಕಂಥ ಮೊದಲನೇ ಮಾಹಿತಿ ಸಿಕ್ತು. ಆದರೆ ಮುಂದೆ ನೀವು ಮಾಡಬೇಕಾಗಿರೋದು, ಮತ್ತೆ ಯಾವಾಗ ಅರ್ಜಿಯ ದಿನಾಂಕವನ್ನು ಸರ್ಕಾರ ಹೇಳುತ್ತೋ ಆ ಒಂದು ದಿನಾಂಕದಿಂದ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿಯ ಯೋಜನೆಗಳನ್ನು ನೀವು ಪಡ್ಕೊಳ್ಬೇಕು ಅಂತ ಹೇಳಿದರೆ, ಈಗಾಗಲೇ ಆ ಒಂದು ಅಪ್ಲಿಕೇಶನ್ ಕೂಡ ರೆಡಿ ಇದೆ. ಆ ಅಪ್ಲಿಕೇಶನನ್ನು CM DK ಶಿವಕುಮಾರ್ ಅವರು ಪರಿಷ್ಕರಣೆ ಮಾಡಬೇಕು. ಪರಿಶೀಲನೆ ಮಾಡಿದ ನಂತರ ಅದನ್ನು ಅರ್ಜಿಯನ್ನು ಹಾಕೋದಕ್ಕೆ ನಿಮಗೆ ಅವಕಾಶ ಆಗುತ್ತೆ. ಅದರಲ್ಲೇ ಒಂದಷ್ಟು ಕ್ವಶನ್ಸ್ ಕೂಡ ಇರುತ್ತೆ. ನೀವು ಗೃಹಲಕ್ಷ್ಮಿ ಗೃಹ ಜ್ಯೋತಿಯ ಫಲಾನುಭವಿಗಳ ಅನ್ನುವಂತಹ ವಿಚಾರ, ಗೃಹಲಕ್ಷ್ಮಿ ಆದರೆ ಯಜಮಾನಿ ಯಾರು, ಅವರ ಆಧಾರ್ ನಂಬರ್ ಏನು, ಆಧಾರ್ ದಾಖಲಾತಿಯನ್ನು ಕೊಡಬೇಕಾಗುತ್ತೆ. ಮನೆಯ ಯಜಮಾನಿ ಅಂದರೆ ಯಜಮಾನಿಯ ಗಂಡ ಯಾರು, ಆ ಒಂದು ನಂಬರನ್ನು, ಅವರ ಆಧಾರ್ ಸಂಖ್ಯೆ ಜೊತೆಗೆ ಅವರ ಹೆಸರನ್ನು ನೀವು ನಮೂದನೆ ಮಾಡ್ಕೊಳ್ಬೇಕಾಗತ್ತೆ. ಎಷ್ಟು ಜನ ನಿಮ್ಮ ಮನೆಯಲ್ಲಿ ಯಜಮಾನರಿದ್ದಾರೆ, ನೀವು ಈ ಹಿಂದೆ ಪಡ್ಕೊಳ್ತಾ ಇದ್ರಾ, ಎಷ್ಟು ಜನ ಪಡ್ಕೊಳ್ತಾ ಇದ್ರು, ಈ ಹಿಂದೆ ಏನು ಕ್ವಶನ್ಸ್ ಇತ್ತಲ್ಲ ಅದರ ಜೊತೆಗೇನೆ ಇನ್ನು ಅನೇಕ ಆಡ್ ಆಗುವಂತಹ ಪ್ರಶ್ನೆಗಳು ಕೂಡ ಇರುತ್ತೆ. ಸೊ ಅವೆಲ್ಲವನ್ನ ಕೂಡ ನೀವು ಫಿಲ್ ಮಾಡಬೇಕಾಗತ್ತೆ. ಪ್ರಮುಖವಾಗಿ ಅನೇಕ ದಾಖಲಾತಿಗಳನ್ನು ಕೂಡ ನೀವು ಇಲ್ಲಿ ಕೊಡಬೇಕಾಗತ್ತೆ. ಆಧಾರ್ ಹಿಡಿದು ರೇಷನ್ ಕಾರ್ಡ್ ಆಗಿರಬಹುದು, ಅನೇಕ ದಾಖಲಾತಿಗಳನ್ನು ನೀವು ಕೊಟ್ಟು ನೀವು ಆ ಒಂದು ಫಲಾನುಭವಿಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅಷ್ಟು ಮಾತ್ರ ಅಲ್ಲ, ಇದಕ್ಕೆ ಬಾಪೂಜಿ ಕೇಂದ್ರ ಆಗಿರ್ಬೋದು ಅಥವಾ ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನ ಆಗಿರ್ಬೋದು, ಬೆಂಗಳೂರುವನ್ನ ಆಗಿರಬಹುದು ಅಥವಾ ಸೇವಾ ಸಿಂಧು ಪೋರ್ಟಲ್ ಮೂಲಕ ಕೂಡ ನೀವು ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಈ ಹಿಂದೆ ಏನು ಪ್ರೊಸೀಜರ್ ಅನ್ನ ಮಾಡಿದ್ರಿ, ಸಾಕಷ್ಟು ಕಡೆಗಳಲ್ಲಿ ಈ ಒಂದು ಸೇವಾ ಸಿಂಧು ಪೋರ್ಟಲ್ಗೆ ಹೋದಂತಹ ಸಂದರ್ಭದಲ್ಲಿ, ಬ್ರೌಸಿಂಗ್ ಸೆಂಟರ್ಗಳಿಗೆ ಹೋದಂತಹ ಸಂದರ್ಭದಲ್ಲಿ ಸರ್ವರ್ ಡೌನ್ ಆಗಿದ್ದಂತಹದ್ದು, ಆಗದೇ ಇದ್ದಂತಹ ಪ್ರಸಂಗಗಳನ್ನು ಕೂಡ ನಾವು ನೋಡಿದ್ವಿ. ಇದು ಕೂಡ ಮುಂದಿನ ದಿನಗಳಲ್ಲಿ ಬರಬಹುದು. ಆದರೆ ನೀವು ಅರ್ಜಿಯನ್ನ ಕಡ್ಡಾಯವಾಗಿ ನೀವು ಸಲ್ಲಿಸಲೇಬೇಕಾಗತ್ತೆ. ಅರ್ಜಿ ಸಲ್ಲಿಕೆಯಾಗಿ ಅದು ನೀವು ಅರ್ಹರು ಅಂತ ಹೇಳಿ ಪರಿಷ್ಕರಣೆ ಆದ್ಮೇಲೆ, ಸ್ಕ್ರೂಟಿನಿ ಆದ್ಮೇಲೆ ನಿಮಗೆ ಗೃಹಲಕ್ಷ್ಮಿಯ ಹಣ ದೊರೆಯುತ್ತೆ. ಜೊತೆಗೆ ಗೃಹ ಜ್ಯೋತಿಯ ಫಲಾನುಭವಿಗಳು ಕೂಡ ನೀವು ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಯಾರ್ಯಾರು ಅಕ್ರಮ ಫಲಾನುಭವಿಗಳು ಇದ್ದೀರೋ ದಯವಿಟ್ಟು ನಿಮಗೆ ಒಂದು ಅತಿ ದೊಡ್ಡ ಶಾಕಿಂಗ್ ಸುದ್ದಿ ಅಂತಾನೆ ಹೇಳಬೇಕಾಗತ್ತೆ. ಇಲ್ಲಿವರೆಗೂ APL BPL ಕಾರ್ಡ್ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಸೊ ಇನ್ನು ಮುಂದೆ APL ಕಾರ್ಡ್ದಾರರು ಕೂಡ ಒಮ್ಮೆ ಯೋಚನೆ ಮಾಡಬೇಕಾಗತ್ತೆ, ನಮಗೆ ಈ ಒಂದು ಯೋಜನೆ ಸಿಗುತ್ತಾ ಇಲ್ವಾ ಅಂತ ಹೇಳಿ. ಗೃಹಲಕ್ಷ್ಮಿ ಗೃಹ ಜ್ಯೋತಿಗೆ ಆ ರೀತಿಯಾಗಿ APL BPL ಕಾರ್ಡ್ಗಳ ಯಾವುದೇ ರೀತಿಯ ಮಾನದಂಡ ಇಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಆದರೆ GST ಆಗಿರ್ಬೋದು, ತೆರಿಗೆದಾರರು ಯಾರಿಗೂ ಕೂಡ ಈ ಒಂದು ಯೋಜನೆಯ ಫಲ ಸಿಗೋದಿಲ್ಲ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಹೊತ್ತಿನ News18 ಡಿಜಿಟಲ್ ಕಾಂಟೆಂಟ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.